ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ಆ್ಯಕ್ಚುಲಿ ಇವತ್ತಂತೂ ಇಲ್ಲಿ ಇಷ್ಟು ಕೋಲ್ಡ್ ಐತಲ್ಲ, ಟೆಂಪ್ರೇಚರ್ ಭಾಳ ಅಂದ್ರೆ ಭಾಳ ಕೋಲ್ಡ್ ಐತಿ. ವಾಕ್ ಮಾಡೋಕ್ಕಂತೂ ಆಗಂಗಿಲ್ಲ. ಬಟ್ ಇವತ್ತು ಕಾರ್ ಇರಲಿಲ್ಲ ಮನೆಯೊಳಗೆ. ನನ್ನ ಹಸ್ಬೆಂಡ್ ಆಫೀಸ್ ತೊಗೊಂಡು ಹೋಗಿದ್ರು ಅಂತ ಹೇಳಿ. ಸೊ ಆಮೇಲೆ ಇನ್ನೊಂದು ಕಾರ್ ಮೇಲೆ ಎಲ್ಲ ಫುಲ್ ಸ್ನೋ ಬಿದ್ದು ಗ್ಲಾಸ್ ಎಲ್ಲ ಐಸ್ ಆಗಿಬಿಟ್ಟೈತಿ. ಸೊ ಇವತ್ತು ಆಮೇಲೆ ವಿಡಿಯೋನು ಮಾಡೋದಿತ್ತು, ನಿಮಗೆಲ್ಲ ತೋರಿಸ್ಬೇಕಂತ ಹೇಳಿ ನಾನು ಇವತ್ತು ವಾಕ್ ಮಾಡ್ಕೊಂಡು ನಿಮ್ಮ ಜೊತೆ ಮಾತಾಡತ್ತೀನಿ. ಆ್ಯಕ್ಚುಲಿ ಎಲ್ಲರಿಗೂ ಅನ್ನಿಸ್ತೈತಿ ಯು ಎಸ್ ಒಳಗೆ ಇರ್ತಾರೆ ಅಂಥೇಳಿ. ಆ್ಯಕ್ಚುಲಿ ಯು ಎಸ್ ಒಳಗೆ ಲೈಫ್ ಈಸ್ ಗುಡ್, ಚಲೋ ಐತಿ. ಫೆಸಿಲಿಟಿ ವಾಯ್ಸ್, ವರ್ಕ್ ವಾಯ್ಸ್, ಎವ್ರಿಥಿಂಗ್ ಈಸ್ ಗುಡ್. ಬಟ್ ಈಗ ಎಲ್ಲ ಎಷ್ಟೊಂದು ಜನ ಪಾಪ ವೀಸಾ ರಿಲೇಟೆಡ್ ನೋಡಿದ್ರೆ, ಆಮೇಲೆ ಲಾಂಗ್ ಟರ್ಮ್ ಇದ್ದರೆ ಏನೂ ಅನ್ಸಂಗಿಲ್ಲ. ಬಟ್ ಈಗ H1B ವೀಸಾ ರಿಲೇಟೆಡ್ ಇಶ್ಯೂಸ್ ಎಲ್ಲ ನೋಡಿದ ತಕ್ಷಣ, ಸ್ಪೆಷಲಿ ಮಕ್ಕಳಿಗೆ ಇಲ್ಲೊಂದು ಸ್ವಲ್ಪ ಇರೋದು, ಇಂಡಿಯಾ ಒಳಗೆ ಒಂದು ಸ್ವಲ್ಪ ಇರೋದು ಅಂದ ತಕ್ಷಣ ಮಕ್ಕಳಿಗೆ ಭಾಳ ಕಷ್ಟ ಆಗ್ಬಿಡ್ತೈತಿ ಎಜುಕೇಷನ್ನ. ಸೊ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇರಬೇಕು ಇದಕ್ಕೆ. ಆ್ಯಕ್ಚುಲಿ ಮೊದಲೆಲ್ಲ H1B ವೀಸಾದವ್ರಿಗೆ ಈ ಥರ ಪ್ರಾಬ್ಲಮ್ಸ್ ಆಗ್ತಿರಲಿಲ್ಲ. ಈ ಸಡನ್ನಾಗಿ ಎಲ್ಲ ರೂಲ್ಸ್ ಚೇಂಜ್ ಆಗಿರೋದ್ರಿಂದ ಎವ್ರಿ ಡೇ ಒಂದು ಹೊಸ ರೂಲ್ಸ್. ಸ್ಪೆಷಲಿ ಇಂಟರ್ವ್ಯೂ, ಎಷ್ಟೊಂದು ಜನ ಇಂಟರ್ವ್ಯೂ ಹೋದವ್ರು, ವೀಸಾ ಇಂಟರ್ವ್ಯೂ ಎಲ್ಲರೂ ಸ್ಟ್ರಕ್ ಆಗಿಬಿಟ್ಟಾರೆ. ಎಷ್ಟೊಂದು ಜನ ಅವ್ರಿಗಿನ್ನ ಸ್ಲಾಟ್ಸು ಸಿಗಾತಿಲ್ಲ. ಅವ್ರದ್ದೆಲ್ಲ ಮಕ್ಕಳದ್ದು ಎಜುಕೇಷನ್, ಸ್ಪೆಷಲಿ ಎಲಿಮೆಂಟ್ರಿಯಲ್ಲಿದ್ದರೆ ಅಷ್ಟೊಂದು ಪ್ರಾಬ್ಲಮ್ ಆಗಂಗಿಲ್ಲ. ಪ್ರೀ ಸ್ಕೂಲ, ಎಲಿಮೆಂಟ್ರಿ, ಮಿಡಲ್ ಸ್ಕೂಲ್ ಇದ್ದವ್ರಿಗೆ ಭಾಳ ಪ್ರಾಬ್ಲಮ್ ಆಗ್ಬಿಡ್ತೈತಿ. ಯಾಕಂತಂದರೆ ಇಲ್ಲೆಲ್ಲ ಕನ್ನಡ ಸಬ್ಜೆಕ್ಟಿಗೆ ಎಲ್ಲ ಪೇರೆಂಟ್ಸು ನಮ್ಮ ಕನ್ನಡ ಅಂಥೇಳಿ ಹೆಮ್ಮೆಯಿಂದ ಎಲ್ಲರೂ ಕನ್ನಡ ಮಕ್ಕಳಿಗೆ ಕಲಿಸ್ತೀವಿ. ಆದ್ರೆ ರೈಟಿಂಗ್, ರೀಡಿಂಗ್ ಇಲ್ಲಿ ಮಕ್ಕಳು ಭಾಳ ಟೈಮ್ ತೊಗೋತಾರೆ. ಸೊ ಟೈಮ್ ತೊಗೊಂಡು ಅಷ್ಟು ಕಾಂಪಿಟೇಟಿವ್ ಆಗಿ ಅಲ್ಲಿ ಥರ ಮಕ್ಕಳು ಆಗಂಗಿಲ್ಲ. ಆ್ಯಕ್ಚುಲಿ ಅಲ್ಲಿ ಥರ ಮಕ್ಕಳಿಗೆ ಪರ್ಫೆಕ್ಟಾಗಿ ಆಗಂಗಿಲ್ಲ. ಒಂದು ಸೆಕೆಂಡ್ ಇರಿ, ನಾ ರೋಡ್ ಕ್ರಾಸ್ ಮಾಡ್ಬೇಕು. ಆದರೂ ಎಷ್ಟು ಇದು ಮಾಡಿದರೂ ಒಂದು ಕಡೆ ಇದ್ದ ಮಕ್ಕಳಿಗೆ ಎಜುಕೇಷನ್ ಕರೆಕ್ಟಾಗಿ ಕೊಡೋದು ಚಲೋ ಅನಿಸ್ತೈತಿ. ಇಲ್ಲರ್ಧ ಈ ಥರ ಇಶ್ಯೂಸ್ ಇದ್ರೆ ಭಾಳ ಪ್ರಾಬ್ಲಮ್ ಆಗ್ತೈತಿ. ಎಲ್ಲರಿಗೂ ಅನಿಸ್ತೈತಿ, ಅಮೇರಿಕಾ ಒಳಗದಾರ, ಎಲ್ಲ ಹಿಂಗಿರ್ಬೇಕು ಲೈಫ್ ಅನ್ನಿಸ್ತೈತಿ. ಎಲ್ಲಿದ್ರೂ ಲೈಫ್ ಈಸ್ ಭಾಳ ಚಾಲೆಂಜಿಂಗ್. ಅದನ್ನು ನಾವು ಹೆಂಗೆ ಲೈಫ್ ತೊಗೊತೀವಿ, ಅದನ್ನು ಲೈಫ್ ಹೆಂಗೆ ಈಸಿಯಾಗಿ ತೊಗೊಂಡು ಹೆಂಗೆ ಸಾರ್ಟ್ ಔಟ್ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ. ಯಾಕಂದ್ರೆ ನಾವು ಏನು ಮಾಡ್ತೀವಿ ಅದನ್ನು ನಮ್ಮ ಮಕ್ಕಳು ನೋಡಿ ಕಲಿತಾರಂಥೇಳಿ ನನಗೆ ಅನ್ನಿಸ್ತೈತಿ. ನಿಮಗೆಲ್ಲ ಏನು ಅನ್ನಿಸ್ತೈತಿ ರೀ ಹೇಳ್ರಿ, ಥಿಂಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ.